ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಈ ದಿನದ ಬಿಗ್ ಬಾಸ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದು. ಪ್ರತಿಯೊಬ್ಬರೂ ಸಹ ಗಿಲ್ಲಿಯನ್ನು ನಾವು ಕ್ಯಾಪ್ಟನ್ ಆಗಿ ನೋಡೋದಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದರು. ಈಗ ಎಲ್ಲ ಅಂತ ಇದ್ದರು, ಗಿಲ್ಲಿ ಟಾಸ್ಕ್ ಆಡದೆ ಕ್ಯಾಪ್ಟನ್ ಆಗಿಬಿಡ್ತಾರೆ ಮನೆಯವರ ಓಟನ್ನು ತೆಗೆದುಕೊಂಡು ಅಂತ ಹೇಳಿ. ಫ್ಯಾಮಿಲಿಯವರ ಓಟನ್ನು ತೆಗೆದುಕೊಳ್ಳುವುದರ ಮೂಲಕ ಗಿಲ್ಲಿ ಹಾಗೂ ಅಶ್ವಿನಿಯವರ ನಡುವೆ ಒಂದು ಪಂದ್ಯವನ್ನು ಮಾಡಲಾಗಿರುತ್ತೆ. ಆ ಪಂದ್ಯದಲ್ಲಿ ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ ಕೂಡ ಹೌದು. ಗಿಲ್ಲಿ ನಟ ಗೆದ್ದು ಬೀಗಿ ಕ್ಯಾಪ್ಟನನ್ನು ಆಗಿರುವಂಥದ್ದು. ಗಿಲ್ಲಿ ನಟ ಕ್ಯಾಪ್ಟನ್ ಆಗುವುದರ ಮೂಲಕ ಈ ಮನೆಯ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಕ್ಯಾಪ್ಟನ್ ಆಗಿದ್ದೇ ತಡ ಗಿಲ್ಲಿಯ ಗೆಟಪ್ಪೇ ಚೇಂಜ್ ಆಗಿ ಬಿಡ್ತು. ಅವರು ತುಂಬಾ ಅದ್ಧೂರಿಯಾಗಿ ನಮ್ಮ ಕರ್ನಾಟಕದ ಸ್ಪೆಷಲ್ ಅಂತ ಹೇಳಿರುವಂತಹ ನುಂಗಿಯನ್ನು ಹಾಕಿಕೊಂಡು ಅವರು ಒಂದು ಬರೋಬ್ಬರಿ ವೈಟ್ ಶರ್ಟನ್ನು ಹಾಕಿಕೊಂಡು ತುಂಬಾ ಚೆನ್ನಾಗಿ ಎಂಟ್ರಿಯನ್ನು ಕೊಟ್ಟಾಗ ಅಶ್ವಿನಿ ಅವರು ತಿಲಕವನ್ನು ಇಡ್ತಾರೆ. ತಿಲಕವನ್ನು ಇಟ್ಟು ಇನ್ನು ಎಲ್ಲರೂ ಸಹ ಅಂದ್ಕೊತಾರೆ ಅವರಿಬ್ಬರ ಮಧ್ಯೆ ಇನ್ನೂ ಜಗಳ ಆಗಲ್ಲ ಅಂತ ಹೇಳಿ. ತದನಂತರ ಅವರು ಮುಂದೆ ಹೋಗಿ ಕಾವ್ಯ ಅವರೇ ಕ್ಯಾಪ್ಟನ್ ರೂಮಿನನ್ನು ಓಪನ್ ಮಾಡಿ ಅವರನ್ನು ಗಿಲ್ಲಿಯನ್ನು ಬರಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿಯವರು ಮೈಕನ್ನು ಧರಿಸಿರೋದೇ ಇಲ್ಲ. ನಾನು ನಿಮಗೆಲ್ಲ ಕಾಣಬೇಕಂತಾರ, ನನಗೆ ನೀವೆಲ್ಲ ಕಾಣಬೇಕು, ಅದು ಕ್ಯಾಪ್ಟನ್ ರೂಮ್ ತಾಕತ್ತು ಅಂತ ಹೇಳಿ ಗಿಲ್ಲಿಯವರು ಎಂಟ್ರಿಯನ್ನು ಕೊಡುವಾಗ ಗಿಲ್ಲಿ ಸರಿಯಾಗಿ ಮೈಕನ್ನು ಧರಿಸದೇ ಇಲ್ಲದಂತಹ ಕಾರಣದಿಂದಾಗಿ ಬಿಗ್ ಬಾಸ್ ಹೇಳ್ತಾರೆ ಸರಿಯಾಗಿ ಮೈಕನ್ನು ಹಾಕಿಕೊಳ್ಳಿ ಅಂತ ಹೇಳಿ. ಮೈಕನ್ನೇ ಮರೆತುಬಿಟ್ಟಿರ್ತಾರೆ. ತದನಂತರ ಮೈಕನ್ನು ಎತ್ಕೊಂಡು ಬಂದು ಗಿಲ್ಲಿ ನಟ ಅವರು ಮೈಕನ್ನು ಹಾಕಿಕೊಳ್ತಾರೆ. ಆ ನಂತರ ಆಗಿದ್ದೇ ಬೇರೆ. ಗಿಲ್ಲಿ ಅವರನ್ನು ಅಣ್ಣ ಅಂತ ಕರಿಬೇಡ ಇನ್ನ ಅಂತ ಹೇಳಿ ಅವ್ರ ತಾಯಿ ಹೇಳಿರ್ತಾರೆ. ಆಮೇಲೆ ಫ್ರೆಂಡ್ ಅಂತ ಅನ್ನು ಅಂತಲೂ ಕೂಡ ಹೇಳಿರ್ತಾರೆ. ಇನ್ಮೇಲೆ ಕಾವ್ಯ ಅವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಸಹ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದು ಖುಷಿಯಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.